ಬಜಾಜ್ ಹೌಸಿಂಗ್ ಫೈನಾನ್ಸ್ IPOದಲ್ಲಿ ಹೂಡಿಕೆ ಮಾಡಿ ಯಶಸ್ವಿಯಾದವರಿಗೆ ಲಾಟ್ರಿ ಹೊಡೆದಿದೆ. ಹೌದು, ಒಂದೇ ದಿನದಲ್ಲಿ ಬಜಾಜ್ ಹೂಡಿಕೆದಾರರ ಹಣ ಡಬಲ್ ಆಗಿದ್ದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಷೇರು ಹಂಚಿಕೆಯಾದವರ ಸಂತೋಷಕ್ಕೆ ಪಾರವೇ ಇಲ್ಲ. ಬಜಾಜ್ ಹೌಸಿಂಗ್ ಫೈನಾನ್ಸ್ BSEಯಲ್ಲಿ 114.29% ಪ್ರೀಮಿಯಂನೊಂದಿಗೆ ಪ್ರತಿ ಶೇರಿಗೆ ₹150 ಪಟ್ಟಿಯಾಗಿದೆ. ಶೂನ್ಯ ಬೆಲೆ ಪ್ರತಿ ಶೇರಿಗೆ ₹70ನಷ್ಟಿದ್ದು ಹೂಡಿಕೆದಾರರಿಗೆ ದುಪ್ಪಟ್ಟಿಗಿಂತ ಹೆಚ್ಚು ಲಾಭವಾಗಿದೆ. NSEನಲ್ಲಿ ಬಜಾಜ್ ಹೌಸಿಂಗ್ ಫೈನಾನ್ಸ್ 114.29% ಪ್ರೀಮಿಯಂನೊಂದಿಗೆ ಪ್ರತಿ ಶೇರಿಗೆ ₹150 ಪಟ್ಟಿಯಾಗಿದೆ. ಈ ಮೂಲಕ ಮಾರುಕಟ್ಟೆಯ ನಿರೀಕ್ಷೆಗೆ ತಕ್ಕಂತೆ ಬಲಿಷ್ಠವಾದ ಷೇರು ಪಟ್ಟಿ ಪ್ರವೇಶವನ್ನು ಪಡೆದಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸ್ IPO GMP ಕೂಡ ಮಲ್ಟಿ ಬ್ಯಾಗರ್ ರಿಟರ್ನ್ ನೀಡುವ ಸೂಚನೆ ನೀಡಿತ್ತು. ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಭರ್ಜರಿ ರೆಸ್ಪಾನ್ಸ್ ಪಡೆದಿತ್ತು. ಹೌದು, ಬಜಾಜ್ ಹೌಸಿಂಗ್ ಫೈನಾನ್ಸ್ ಇಷ್ಟರ ಮಟ್ಟಿಗೆ ಎಂಟ್ರಿ ಪಡೆಯಲು ಪ್ರಮುಖ ಕಾರಣ IPO ವೇಳೆ ಪಡೆದ ಸಖತ್ ರೆಸ್ಪಾನ್ಸ್. ಬಜಾಜ್ ಹೌಸಿಂಗ್ ಫೈನಾನ್ಸ್ 3 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಚಂದಾದಾರಿಕೆ ಪಡೆದಿತ್ತು. IPO ರೆಸ್ಪಾನ್ಸ್ ಎಷ್ಟರ ಮಟ್ಟಿಗೆ ಹೆಚ್ಚಿತ್ತು ಅಂದರೆ ಬರೋಬ್ಬರಿ 63.61 ಪಟ್ಟು ಬಿಡ್ ಪಡೆದಿತ್ತು. 72.75 ಕೋಟಿ ಈಕ್ವಿಟಿ ಷೇರುಗಳಿಗೆ ವಿರುದ್ಧವಾಗಿ 4,628 ಕೋಟಿ ಈಕ್ವಿಟಿ ಷೇರುಗಳಿಗೆ ಬಿಡ್ ಸ್ವೀಕರಿಸಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಷೇರುಗಳ ಅರ್ಜಿಯ ಒಟ್ಟಾರೆ ಮೌಲ್ಯವು 3.24 ಲಕ್ಷ ಕೋಟಿ ರೂಪಾಯಿನಷ್ಟಿತ್ತು. ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಹಿನ್ನೆಲೆ ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 11ರವರೆಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಚಂದಾದಾರಿಕೆಗೆ ತೆರೆದಿತ್ತು. ಸೆಪ್ಟೆಂಬರ್ 12ರಂದು ಷೇರು ಹಂಚಿಕೆಯು ಅಂತಿಮವಾಗಿತ್ತು. ಸೋಮವಾರ ಅಂದರೆ ಇದೀಗ ಸೆಪ್ಟೆಂಬರ್ 16ರಂದು BSE ಮತ್ತು NSEನಲ್ಲಿ ಷೇರು ಪಟ್ಟಿಯಾಗಿದೆ. ಪ್ರತಿ ಶೇರಿಗೆ ₹66ರಿಂದ ₹70 ಪ್ರೈಸ್ ಬ್ರ್ಯಾಂಡ್ ಸೆಟ್ ಮಾಡಿದ್ದ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕಂಪನಿಯು IPO ಮೂಲಕ ₹6,560 ಕೋಟಿ ಸಂಗ್ರಹಿಸಲು ಯೋಚಿಸಿತ್ತು. ಇದರಲ್ಲಿ 50.86 ಕೋಟಿ ಈಕ್ವಿಟಿ ಷೇರುಗಳನ್ನು ಒಳಗೊಂಡಿದ್ದು ಈ ಷೇರುಗಳ ಮೌಲ್ಯ ₹3,560 ಕೋಟಿ ನಷ್ಟಿದೆ. ಆಫರ್ಸ್ ಫಾರ್ ಸೇಲ್ ಮೂಲಕ 42.86 ಕೋಟಿ ಷೇರುಗಳಿಗೆ ಬಿಡ್ ತೆರೆದಿತ್ತು. ಈ ಷೇರುಗಳ ಮೌಲ್ಯ ₹3,000 ಕೋಟಿ.